ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಮತ್ತು ಪಿಂಚಣಿದಾರರೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರ DA ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಪರ್ಸೆಂಟರಷ್ಟು ವರ್ಷದ ಎರಡನೆಯ ತುಟ್ಟಿ ಭತ್ಯೆ ಏರಿಕೆಯಾಗಬಹುದು? ಸೊ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ ಹಳೆ ಪಿಂಚಣಿ ಯೋಜನೆ, ಕೇಂದ್ರದ ಮಾದರಿಯಲ್ಲಿ ವೇತನ, ಈ ಎಲ್ಲದರ ಕುರಿತು ನಾವು ಇಂದಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಬರೋಣ. ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ. ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಏನಿದೆ ಅನ್ನೋದ್ರ ಬಗ್ಗೆ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆತ್ಮೀಯ ಸರ್ಕಾರಿ ನೌಕರರೇ ಮತ್ತು ಪಿಂಚಣಿದಾರರೇ, ತಮ್ಗೆ ಗೊತ್ತಿದೆ ಆಲ್ರೆಡಿ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ವರ್ಷದ ಎರಡನೆಯ ತುಟ್ಟಿ ಭತ್ಯೆ ಜಾರಿಯಾಗುವ ಸಮಯ. ಬಿಕಾಸ್ ಜನವರಿಯಿಂದ ಜೂನ್ವರೆಗೆ ಒಂದು ತುಟ್ಟಿ ಭತ್ಯೆ ಇರುತ್ತೆ, ಅದಾದಮೇಲೆ ಜುಲೈನಿಂದ ಡಿಸೆಂಬರ್. ಸೊ ಹಾಗಾಗಿ ಜುಲೈ 17 ಈಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮುಂದಿನ ವರ್ಷ ಈ ವರ್ಷದ ಎರಡನೆಯ ತುಟ್ಟಿ ಭತ್ಯೆ ಎಷ್ಟು ಜಾರಿಕೆಯಾಗಬಹುದು ಮತ್ತು ಯಾವಾಗ, ಕೇಂದ್ರಕ್ಕೆ ಎಷ್ಟು ಪರ್ಸೆಂಟ್ ಏರಿಕೆಯಾಗಬಹುದು, ಮತ್ತು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಹಳೆಯ ಪಿಂಚಣಿ ಯೋಜನೆ OPS ಕುರಿತು ಕೂಡ ಬಹಳಷ್ಟು ಚರ್ಚೆಗಳು ಜೋರಾಗಿ ನಡೆದಿವೆ. ಬಟ್ ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ಅಧಿಕೃತವಾಗಿ ಜಾರಿಗೆ ಬರುವಂತೆ OPS ಕೇಂದ್ರದ ಮಾದರಿಯಲ್ಲಿ ವೇತನ ಕುರಿತು ಯಾವುದೇ ಸರ್ಕಾರದಿಂದ ಅಧಿಕೃತ ಆದೇಶ ಬಂದಿರುವುದಿಲ್ಲ. ಈಗ AICPI ಸೂಚ್ಯಾಂಕ ಏನಿದೆ ಆ ಒಂದು ಆಧಾರದ ಮೇಲೆ ಮುಂದಿನ DA ಮತ್ತು DR ಏರಿಕೆಯಾಗುತ್ತೆ. ಸೊ ಕೆಲವೊಂದು ಭಾಳಷ್ಟು ನ್ಯೂಸ್ಗಳಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ, ಈ ವರ್ಷದ ಎರಡನೆಯ ತುಟ್ಟಿ ಭತ್ಯೆ 2-3% ಏರಿಕೆ ಆಗಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ ಭಾಳಷ್ಟು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ. ಹಾಗಾಗಿ ಈಗ ಮುಂದಿನ ತುಟ್ಟಿ ಭತ್ಯೆ ಡಿಪೆಂಡ್ ಆಗಿರೋದು AICPI ಸೂಚ್ಯಾಂಕ ಏನಿದೆ ಅದರ ಆಧಾರದ ಮೇಲೆ. ಹಾಗಾಗಿ ಈಗ ಜುಲೈ 2026 DA ಆದಷ್ಟು ಬೇಗ ಕೇಂದ್ರ ಸರ್ಕಾರಿ ನೌಕರರಿಗೆ ಜಾರಿಯಾದ ನಂತರ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಜಾರಿಯಾಗುತ್ತೆ. ಕೇಂದ್ರದ 1%ಗೆ ರಾಜ್ಯ ಸರ್ಕಾರಿ ನೌಕರರಿಗೆ 0.72%. ಆದಷ್ಟು ಬೇಗ DA ಜಾರಿಯಾಗಲಿ, OPS ಕೂಡ ಜಾರಿಯಾಗಲಿ. ಇದೇ ಥರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.